ಹಾಯ್, ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಇಂಡೆಕ್ಸ್ ಫಂಡ್ಸ್ ಹಾಗೆ ETF ಬಗ್ಗೆ ಕೇಳೇ ಇರ್ತೀರಾ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತು, ಈ ಇಂಡೆಕ್ಸ್ ಫಂಡ್ಸ್ ಹಾಗೆ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಂತಿದ್ದೀರಾ. ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಇಂಡೆಕ್ಸ್ ಫಂಡ್ಸ್ ಹಾಗೆ ETF ಕಾಸ್ಟ್ ಕೂಡ ಕಡಿಮೆನೆ. ಆ್ಯಂಡ್ ಈ ಕಾಸ್ಟ್ ಡಿಫ್ರೆನ್ಸ್ ಈಸ್ ಇನ್ಸಿಗ್ನಿಫಿಕೆಂಟ್. ಯಾಕೆ ಹೀಗೆ? ಬನ್ನಿ ನೋಡೋಣ. ಮ್ಯೂಚುವಲ್ ಫಂಡ್ಸಲ್ಲಿ ಎರಡು ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಆ್ಯಕ್ಟಿವ್, ಇನ್ನೊಂದು ಪ್ಯಾಸಿವ್. ಆ್ಯಕ್ಟಿವ್ ಅಂದರೆ ಇಲ್ಲಿ ಎಕ್ಸ್ಪರ್ಟ್ಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಅವರ ಟೀಮೇ ನಿಮಗೆ ಯಾವಾಗ ಸ್ಟಾಕ್ಸ್ನ ಪರ್ಚೇಸ್ ಮಾಡಬೇಕು, ಯಾವಾಗ ಅದನ್ನ ಸೇಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಆ್ಯಂಡ್ ಆ ಎಕ್ಸ್ಪರ್ಟ್ಸ್ಗೆ ಒಳ್ಳೆ ಕಾಸ್ಟ್ ಕೂಡ ಇರುತ್ತೆ. ಅದರ ಜೊತೆಗೆ ಇದನ್ನ ನೀವು ಇನ್ವೆಸ್ಟರ್ಸ್ಗೆ ಪಾಸ್ ಆನ್ ಕೂಡ ಮಾಡ್ಬೋದು. ಹಾಗಾಗಿ ಆ್ಯಕ್ಟಿವ್ ಫಂಡ್ಸ್ ಆರ್ ಕಾಸ್ಟ್ಲಿ. ಪ್ಯಾಸಿವಲ್ಲಿ ಹಾಗಲ್ಲ. ಅಲ್ಲಿ ಒಂದು ಫಾರ್ಮುಲಾ ಸೆಟ್ ಆಗಿಬಿಟ್ಟಿರುತ್ತೆ, ಲೈಕ್ ನಿಫ್ಟಿ 50. ಓಕೆ, ಇಲ್ಲಿ ಏನಾಗುತ್ತೆ, ಎಲ್ಲ ಒಂದು ಜಸ್ಟ್ ಕಾಪಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಹಾಗಾಗಿ ಇಲ್ಲಿ ಫಂಡ್ಸ್ಗಷ್ಟು ಕೆಲಸ ಇಲ್ಲದೆ ಇರೋ ಕಾರಣ ಇದರ ಕಾಸ್ಟ್ ಕೂಡ ಕಡಿಮೆನೇ. ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ ಫಂಡ್ಸ್ ಕೂಡ ಪ್ಯಾಸಿವ್ಲಿ ಮ್ಯಾನೇಜ್ಡೇ ಆಗಿರುತ್ತೆ. ಶಾರ್ಟಾಗಿ ಹೇಳಬೇಕು ಅಂತಂದರೆ ಇಂಡೆಕ್ಸ್ ಫಂಡ್ಸು ಇನ್ನೊಂದು ಇಂಡೆಕ್ಸ್ನ ಕಾಪಿ ಆಗೇ ಇರುತ್ತೆ. ಓಕೆ, ಸೊ ETF ನೋಡೋದಾದರೆ ETF ಅಲ್ಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎರಡೂ ಕೂಡ ಇದೆ. ಆದರೆ 80 to 90% ಬಂದು ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ಸೇ ಆಗಿರುತ್ತೆ. ಆ್ಯಂಡ್ ETF ಅಲ್ಲಿ 1 to 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಕೂಡ ಇರುತ್ತೆ. ಬಟ್ ಅದನ್ನ ಇನ್ಯಾವಾಗಲಾದರೂ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದು ಬಂದುಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ ಆಯಿತು. ಬಟ್ ಎಕ್ಸಾಕ್ಟ್ಲಿ ಏನು ಡಿಫ್ರೆನ್ಸ್ ETF ಹಾಗೂ ಇಂಡೆಕ್ಸ್ ಫಂಡ್ಸ್ಗೂ? ಇಂಡೆಕ್ಸ್ ಫಂಡ್ ಜನರಲ್ ಆಗಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಟೈಪ್ ಆಫ್ ಅ ಮ್ಯೂಚುವಲ್ ಫಂಡ್. ಓಕೆ, ಇದು ಬಂದು ಇಂಡೆಕ್ಸ್ ಫಂಡ್ಸಲ್ಲಿ ಒಂದು ಇಂಡೆಕ್ಸ್ನ ಕಾಪಿ ಮಾಡ್ತಾರೆ. ಎಕ್ಸಾಂಪಲ್ ಲೈಕ್ ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ 150, ನಿಫ್ಟಿ ಸ್ಮಾಲ್ ಕ್ಯಾಪ್ 100, ಈ ಥರ. ಬಟ್ ETF ಬಂದು ಒಂದು ಸ್ಟಾಕ್ಸ್ ಥರ ಕೆಲಸ ಮಾಡುತ್ತೆ. ಇದು ಕೂಡ ಇಂಡೆಕ್ಸ್ನೇ ಫಾಲೋ ಮಾಡುತ್ತೆ, ಆದರೆ ಇದೊಂದು ಸ್ಟಾಕ್ ಥರ ಕೂಡ ಕೆಲಸ ಮಾಡುತ್ತೆ. ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಎಕ್ಸ್ಪ್ಲೈನ್ ದಿಸ್. ಆ್ಯಕ್ಚುಲಿ ಇವಾಗ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಯೂನಿಟ್ಸ್ನ ಮಾರಬೇಕು ಅಂತ ಅಂದ್ಕೊಂಡ್ರೆ ಏನು ಮಾಡ್ತೀರಾ? ಯು ನೀಡ್ ಟು ರಿಡೀಮ್ ಮಾಡಬೇಕು. ಏನು ಪ್ರೈಸ್, ಎಷ್ಟು ಯೂನಿಟ್ಸ್ನ ನೀವು ಮಾರ್ತಾ ಇದ್ದೀರಾ ಅಂತ ನೀವು ಹೇಳಿದ್ರೆ ಅಲ್ಲಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇದ್ದೇ ಇರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಬಯರ್ಸ್ ಇರ್ತಾರೆ. ಎಂಡ್ ಆಫ್ ದ ಡೇ ನಿಮ್ಮ ಯೂನಿಟ್ಸ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅದು ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಹೀಗೆ ಅಲ್ವಾ? ಬಟ್ ಸ್ಟಾಕ್ಸಲ್ಲಿ ಹೀಗಲ್ಲ. ನೀವು ಎಷ್ಟು ಯೂನಿಟ್ಸ್ನ ಮಾರಬೇಕು ಅಂದ್ಕೊಂಡಿರ್ತೀರ ಅದಕ್ಕೊಂದು ಪರ್ಟಿಕ್ಯುಲರ್ ಪ್ರೈಸ್ನ ನೀವೇ ಕೋಟ್ ಮಾಡಬೇಕು. ಕೋಟ್ ಮಾಡಿ ನೀವು ಅಲ್ಲಿ ರಿಕ್ವೆಸ್ಟ್ ರೇಸ್ ಮಾಡಿದ್ರೆ ಅಲ್ಲಿರುವಂಥ ಬಯರ್ಸು ಅದನ್ನ ನೋಡಿ ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಬಂದು ಅಂದರೆ ಸ್ಟಾಕ್ಸಲ್ಲಿ ಬಯರ್ ಹಾಗೆ ಸೆಲ್ಲರ್ಗೆ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ. ಒಂದು ಎಕ್ಸ್ಚೇಂಜ್ ಮುಖಾಂತರ ನಡೀತಾ ಇದೆ. ಆದರೆ ಮ್ಯೂಚುವಲ್ ಫಂಡ್ಸಲ್ಲಿ ಹಾಗಲ್ಲ. ಆ್ಯಂಡ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಯಾರು ಹಾಗಾದರೆ ಅಂತ ಅಂದರೆ ಆ್ಯಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ AMC ಮುಖಾಂತರ ಇದೆಲ್ಲ ಮ್ಯಾನೇಜ್ಮೆಂಟ್ ನಡೀತಾ ಇರುತ್ತೆ. ಸೊ ಇನ್ ಶಾರ್ಟ್ ನಾವು ಹೇಳೋದಾದರೆ ಇಂಡೆಕ್ಸ್ ಫಂಡ್ ಒಂದು ಮ್ಯೂಚುವಲ್ ಫಂಡ್ನ ರೀತಿ ಕೆಲಸ ಮಾಡಿದ್ರೆ ETF ಬಂದು ಒಂದು ಸ್ಟಾಕ್ಸ್ನ ರೀತಿ ಕೆಲಸ ಮಾಡುತ್ತೆ. ಸೊ ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಓಕೆ, ಬಟ್ ಇಂಡೆಕ್ಸ್ ಫಂಡ್ಸಲ್ಲಿ ಮಾಡೋದಾದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆನೇ ಇರಲ್ಲ. ಇದೇ ರೀಸನ್ನಿಂದ ಇನ್ನೂ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಇಂಡೆಕ್ಸ್ ಫಂಡ್ಸ್ ಹಾಗೆ ETF ನಡುವೆ. ಅದೇನಪ್ಪ ಅಂತ ಅಂದರೆ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಾದ್ಮೇಲೆ ನಿಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಇಲ್ಲ. ಅಂದರೆ ನೀವು ಯೂನಿಟ್ಸ್ನ ಸೇಲ್ ಮಾಡ್ತಿರಲ್ವ, ಅದು ಆಗುತ್ತಾ ಆಗಲ್ವಾ, ಅಷ್ಟು ದುಡ್ಡು ಬರುತ್ತಾ ಬರಲ್ವಾ, ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದೆಲ್ಲ ನಿಮಗೆ ಹ್ಯಾಂಡಲ್ ಆಗ್ತಾ ಇರೋದು AMC ಅಂಡರಲ್ಲಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂಡರಲ್ಲಿ. ಸೊ ಹಂಡ್ರೆಡ್ಸ್ ಆಫ್ ಕ್ರೋಸ್ ನಾವು ಡೀಲ್ ಮಾಡ್ತಿರ್ತಾರೆ. ಫ್ಯೂ ಲ್ಯಾಕ್ಸ್ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ, ನಿಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ETF ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ ಆಗುತ್ತೆ ಸೆಲ್ಲಿಂಗ್ ಟೈಮಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಕೆಲವೊಂದ್ಸಲ ನೀವು ಕೋಟ್ ಮಾಡಿರೋ ಪ್ರೈಸಸ್ಗೆ ಬಯರ್ಸ್ ಸಿಗದೆ ಹೋಗ್ಬೋದು. ಆವಾಗ ನೀವು ಬೇರೆ ದಾರಿ ಇಲ್ಲದೆ ನಿಮ್ಮ ಯೂನಿಟ್ಸ್ನ ಕಡಿಮೆ ಪ್ರೈಸ್ಗೆ ವಿತ್ ಇನ್ಸೆಂಟಿವ್ ಮಾರಬೇಕಾಗಿ ಬರಬಹುದು. ಸೊ ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ಅಲ್ಲಿರುವಂತಹ ಆ್ಯಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ನ ಸ್ಕೋರ್ಸ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಬಿಲೋ 100 crores ಇದ್ರೆ ಅಂದರೆ ಇನ್ವೆಸ್ಟ್ ಮಾಡೋಂಥ ತಲೆನೋವೇ ಇಟ್ಕೊಬೇಡಿ. ಯಾಕೆ ಅಂತ ಅಂದರೆ ಆ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಾನು ಆಗಲೇ ಹೇಳಿದಾಗೆ ನೀವು ಕಡಿಮೆ ಪ್ರೈಸ್ಗೆ ಇರೋದಕ್ಕಿಂತ ಕಡಿಮೆ ಪ್ರೈಸ್ಗೆ ನೀವು ಸೇಲ್ ಮಾಡುವಂತಹ ಟೈಮ್ನ ನೀವೇ ತಂದ್ಕೋತೀರಾ ನಿಮ್ಮ ಯೂನಿಟ್ಸ್ಗೆ. ಓಕೆ, ಸೊ ಇದು ರಿಗಾರ್ಡಿಂಗ್ ETF ಆ್ಯಂಡ್ ಇಂಡೆಕ್ಸ್ ಫಂಡ್ಸ್ ಆಯಿತು. ಇನ್ನೂ ಒಂದು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇಂಡೆಕ್ಸ್ ಫಂಡ್ಸ್ ಅಲ್ಲಿ ನೀವು SIP ಆ್ಯಂಡ್ STPನ ಅಪ್ಲೈ ಮಾಡ್ಕೊಬೋದು. ಆದರೆ ETF ಅಲ್ಲಿ ನೀವು ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಅರೆ ಏನು ಹೇಳ್ತಾ ಇದ್ದೀನಿ, ಲೈಕ್ ETF ಅಲ್ಲಿ SIP STP ಅಪ್ಲೈ ಮಾಡ್ಕೊಳಕ್ಕಾಗಲ್ಲ,
ಟೈಮಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಕಾಸ್ಟ್ ಕೂಡ ಜಾಸ್ತಿ. ಹಾಗಾದ್ರೆ ಈ ETF ಅಲ್ಲಿ ಯಾರಮ್ಮ ಇನ್ವೆಸ್ಟ್ ಮಾಡ್ತಾರೆ, ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ಕೋತಿದ್ದೀರಾ? ಆ್ಯಕ್ಚುಲಿ ETF ಅಲ್ಲಿ ಝೀರೋ ಟ್ರ್ಯಾಕಿಂಗ್ ಎರರ್ ಇರುತ್ತೆ. ಸೊ ETF ಸೀಸನ್ಡ್ ಇನ್ವೆಸ್ಟರ್ಸು ತುಂಬ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಯಾಕೆ ಝೀರೋ ಟ್ರ್ಯಾಕಿಂಗ್ ಎರರ್ ಅಂದರೆ ಏನು? ಓಕೆ, ಈಗ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಲೈಕ್ ಒಂದು 100 crores ಇನ್ವೆಸ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಅದರಲ್ಲಿ ಏನಾಗುತ್ತೆ, ನೀವು AMC ರಿಡಂಪ್ಷನ್ಗೋಸ್ಕರ ನೀವು 1 to 2% ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ 1 to 2% ಅದರಲ್ಲಿ ಡಿಡಕ್ಟ್ ಆಗುತ್ತೆ. ಅಂದರೆ ಈಗ ನೀವು 100 crores ಅಂತಂದರೆ 98 to 99 ಮಾತ್ರ ಕನ್ಸಿಡರಬಲ್, ಅದರಲ್ಲಿ 1 to 2% ಅದರಲ್ಲಿ ಕ್ಯಾಶಲ್ಲಿ ಮೇಂಟೈನ್ ಆಗುತ್ತೆ. ಓಕೆ, ಎಲ್ಲೂ ಹೋಗಲ್ಲ, ಅಲ್ಲೇ ಅದು ಕ್ಯಾಶಲ್ಲಿ ಮೇಂಟೈನ್ ಆಗುತ್ತೆ. ಸೊ ನಿಮಗೆ ಇಂಡೆಕ್ಸ್ ರಿಟರ್ನ್ಸ್ ಬಂದು 15% ಅಂತ ಇದ್ದರೆ ನಿಮ್ಮ ಕೈಗೆ ಸಿಕ್ಕೋದು 13.5 to 14% ಅಷ್ಟೇ, ಟೋಟಲ್ 15% ಸಿಕ್ಕಲ್ಲ. ಸೊ ಇದನ್ನು ಟ್ರ್ಯಾಕಿಂಗ್ ಎರರ್ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ ETF ಅಲ್ಲಿ ನಿಮಗೆ ಇರೋಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ AMC ರಿಡಂಪ್ಷನ್ ಬಗ್ಗೆ ನೀವು ETF ಅಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಇಂಡೆಕ್ಸ್ ಫಂಡ್ಸಲ್ಲಿ ನೀವು ಅದ್ರ ಬಗ್ಗೆ ಕೂಡ ನೀವು ಜ್ಞಾನ ಕೊಡಬೇಕಾಗತ್ತೆ. ಸೊ ಇದು ನಾರ್ಮಲ್ ಇನ್ವೆಸ್ಟರ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಸೀಸನ್ಡ್ ಇನ್ವೆಸ್ಟರ್ಸ್ಗೆ ತುಂಬಾ ಬಿಗ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಇದು ಟ್ರ್ಯಾಕಿಂಗ್ ಎರರ್ ಪ್ರಾಬ್ಲಮ್. ಸೊ ಏನು ಮಾಡ್ತಾರೆ, ಸೀಸನ್ ಇನ್ವೆಸ್ಟರ್ಸು ETF ಪ್ರಿಫರ್ ಮಾಡ್ತಾರೆ ಓವರ್ ಇಂಡೆಕ್ಸ್ ಫಂಡ್ಸ್. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಇವಾಗ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅನಿಸ್ತಿದೆಯಾ ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನಿಸ್ತಿದೆಯಾ? ನನ್ನ ಸಜೆಷನ್ನು, ನೀವೇನಾದರೂ ಸೀಸನ್ ಇನ್ವೆಸ್ಟರ್ ಆಗಿದ್ದರೆ ನೀವು ETF ಅಲ್ಲೇ ಇನ್ವೆಸ್ಟ್ ಮಾಡಿ, ದಟ್ ಇಸ್ ಗುಡ್. ಓಕೆ, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾರ್ಮಲ್ ಇನ್ವೆಸ್ಟರ್ ಎಲ್ಲ ಟೈಪ್ ಆಫ್ ಇನ್ವೆಸ್ಟ್ಮೆಂಟಿಗೂ ಕೂಡ ಇಂಡೆಕ್ಸ್ ಫಂಡ್ಸ್ ಆರ್ ಬೆಸ್ಟ್. ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಕೂಡ ಆ ಟೈಮಲ್ಲಿ, ಬಟ್ ಬೇರೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡಾದ್ಮೇಲೆ ತಲೆನೋವಿರಲ್ಲ. ಸೊ ಇದು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿದೆ ಅಂತ ಅನ್ಕೊತೀನಿ. ಇನ್ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಫಾರ್ ಮೋರ್ ಡೀಟೇಲ್ಸ್ ನಮ್ಮನ್ನು ಫಾಲೋ ಮಾಡಿ.